ನೋಡಿ, ಇದು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಕೊಡಬೇಕು ಅಂತ ಶುರು ಮಾಡಿದಂಥ ಮನೆಗಳು. ಬಟ್ ಈ ಮನೆಗಳು ಶುರು ಮಾಡಿ ಸುಮಾರು 7 ರಿಂದ 8 ವರ್ಷ ಆಯಿತು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆದರೆ ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಅನ್ನೋದು ಇನ್ನೂ ಗ್ಯಾರಂಟಿ ಇಲ್ಲ, ಕಂಪ್ಲೀಟ್ ಆಗೋ ಭರವಸೆನೂ ಇಲ್ಲ. ಇಲ್ಲಿ ನಿರ್ಮಾಣ ಆಗ್ತಿರೋ ಮನೆಗಳು ಯಾವೊಬ್ಬ ಪೌರ ಕಾರ್ಮಿಕನಿಗೂ ಇಷ್ಟ ಇಲ್ಲ. ಯಾರಿಗೇ ಕೇಳಿದ್ರು ಕೂಡ ಅವರು ಇದು ನಮಗೆ ಬೇಡವಾಗಿತ್ತು, ಒಂದು ಸೈಟ್ ಕೊಟ್ಟಿದ್ರೆ ಸಾಕಾಗಿತ್ತು ಅನ್ನೋದೇ ಕೇಳಿಬರುತ್ತೆ. ಇಲ್ಲಿ ಜನಗಳಿಗೆ ಬೇಕಾಗಿರೋದನ್ನ ಅಧಿಕಾರಿಗಳು ಕೊಡಬೇಕಾ ಅಥವಾ ಅಧಿಕಾರಿಗಳು ಕೊಟ್ಟಿದ್ದನ್ನ ಜನಗಳು ಇಸ್ಕೋಬೇಕಾ? ಇದನ್ನ ಕೇಳೋರಂತೂ ಯಾರೂ ಇಲ್ಲ. ಅದನ್ನು ಕೇಳೋ ಧೈರ್ಯನೂ ಇಲ್ಲ. ಕೇಳಿದ್ರೂ ಅದ್ರ ಬಗ್ಗೆ ಯಾರು ಗಮನ ಕೂಡ ಕೊಡೋದಿಲ್ಲ. ಆದರೆ ಈ ಪೌರ ಕಾರ್ಮಿಕರಿಗೆ ಈ ಮನೆಗಳು ಬೇಕಾಗಿತ್ತಾ, ಅವಶ್ಯಕತೆ ಇದೆಯಾ ಅಂತ ಯಾವ ಅಧಿಕಾರಿನೂ ಕೇಳಿಲ್ಲ. ಆದರೆ ಅವರ ದುಡ್ಡಿನ ಆಸೆಗೋಸ್ಕರ ಏನು ಮಾಡಿದರು ಅಂದರೆ ಈ ಮನೆಗಳನ್ನ ಶುರು ಮಾಡಿಸಿದ್ರು. ಅದರಲ್ಲಿ ಬರೋ ಕಮಿಷನ್ ದುಡ್ಡಿಗೋಸ್ಕರ ಅರ್ಧಂಬರ್ಧ ಕೆಲಸ ಮಾಡಿದ್ರು, ಬಿಟ್ಟರು. ಬಟ್ ಈ ಪೌರ ಕಾರ್ಮಿಕರಿಗೆ ಅದ್ರ ಬದಲಾಗಿ ಅಲ್ಲಿರೋ ಸೈಟ್ಗಳನ್ನ ಕೊಟ್ಟಿದ್ರೆ ಅವ್ರು ಹೇಗೋ ಅವ್ರಿಗೆ ಬೇಕಾಗಿರೋ ರೀತಿ ಮನೆಗಳನ್ನ ಕಟ್ಕೋತಾ ಇದ್ರು. ಬಟ್ ಇದನ್ನು ಕೇಳೋರು ಯಾರೂ ಇಲ್ಲ. ಅಧಿಕಾರಿಗಳು ಏನು ಮಾಡ್ತಾರೋ ಅದೇ ಫೈನಲ್ ಡಿಸಿಷನ್ನು. ಇದ್ರ ಬಗ್ಗೆ ಗಮನ ಹರಿಸಬೇಕು. ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಸ್ವಲ್ಪ ತನಿಖೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಈ ರೀತಿ ಜನಗಳು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಈ ರೀತಿ ಕೊಳ್ಳೆ ಹೊಡೆಯೋರು ಪಾಲಾಗ್ತಾ ಇತ್ತು ಅಂದರೆ ಎಷ್ಟು ಹೊಟ್ಟೆ ಉರಿಯುತ್ತಲ್ವ. ಇದಕ್ಕೆಲ್ಲ ಕೊನೆ ಸಿಗಲೇಬೇಕು. ಇದಕ್ಕೆಲ್ಲ ಜನಗಳು ಕೂಡ ಒಂದಾಗಿ ಹೋರಾಡಲೇಬೇಕು. ಇಂಥ ಕೊಳ್ಳೆ ಹೊಡಿತಿರೋ ಅಧಿಕಾರಿಗಳನ್ನ ಕಿತ್ತೆಸಿಲೇಬೇಕು.